ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ತಮ್ಮನೇಲಿ ನೋಡಿರ್ತೀರಾ, ಇಲ್ಲೂ ಕೂಡ ಬರ್ತಾ ಇದೆ. ಸುಮಾರು ಜನಕ್ಕೆ ಅರ್ಥ ಆಗ್ತಾ ಇಲ್ವೇನೋ, ನಾನು ಜುಲೈಯಲ್ಲಿ ಇದ್ದೀನಿ ಮ್ಯಾಮ್, ಯಾಕೆ ಅಕ್ಟೋಬರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅಕ್ಟೋಬರ್ ಅಷ್ಟೊತ್ತಿಗೆ ನಿಮಗೆ essay 1 ಬರುತ್ತೆ. ಅಂದರೆ ಹಾಫ್ ಆಫ್ ದಿ ಪೋರ್ಷನ್ಸ್ ಎಲ್ಲ ಸಬ್ಜೆಕ್ಟ್ಸಲ್ಲೂ ಮುಗ್ದಿದೆ. ಹಾಫ್ ಆಫ್ ದಿ ಪೋರ್ಷನ್ಸ್ ಅಂತ ಅಂದರೆ ಆಲ್ಮೋಸ್ಟ್ 50+ ಚಾಪ್ಟರ್ಸ್ ಎಲ್ಲ ಸಬ್ಜೆಕ್ಟಿಂದ, ಹೌದಾ ಅಲ್ವಾ? ಸೊ ಅಕ್ಟೋಬರ್ ಅಷ್ಟೊತ್ತಿಗೆ 50+ ಚಾಪ್ಟರ್ಸ್ ಆಗಿದೆ. ಬಟ್ ನೀವು ಇವತ್ತಿಗೂ ಏನು ಓದಿಲ್ಲ, ಏನು ರಿವೈಸ್ ಮಾಡ್ತಾ ಇಲ್ಲ ಅಂತಂದರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗೋದು. ಓಕೆನಾ? ಸೊ ಮೇ ಇಸ್ ಗಾನ್, ಜೂನ್ ಇಸ್ ಗಾನ್, ಇಟ್ಸ್ ಜುಲೈ ಗಾನ್, ದೇವ್ರಿಗೆ ಹೋಯ್ತು. ಸೊ ಮೇ ಹೋಯ್ತು, ಜೂನ್ ಹೋಯ್ತು, ಫೈನಲಿ ಜುಲೈಗೆ ಬಂದಿದ್ದೀವಿ. ಸೊ ಮೇ ತಿಂಗಳಲ್ಲಿ ಸೇಯಿಂಗ್ ಸ್ಕೂಲ್ ಜಸ್ಟ್ ಸ್ಟಾರ್ಟೆಡ್, ಸೊ ಯಾರು ಓದ್ತಾರೆ? ಜೂನ್ ತಿಂಗಳಲ್ಲಿ ಸೇಯಿಂಗ್ ಐ ವಿಲ್ ಬಿಕಮ್ ಸೀರಿಯಸ್ ನೆಕ್ಸ್ಟ್ ಮಂತ್ ಅಂತ, ಸೊ ಯಾರು ಓದ್ತಾರೆ ಈ ತಿಂಗಳು ಅಂತ. ಹೆಂಗೋ ಹೋಗಿದೆ ಅದು ಊಫಿ. ಸೊ ಹೀಗಿರೋದು ಜುಲೈ. ಸೊ ಜುಲೈ ತಿಂಗಳಲ್ಲಿ ಏನೇನು ಮಾಡಬೇಕಪ್ಪ ಅಂತಂದರೆ, ಓದಬೇಕು. ಮೇಯ್ನಾಗಿ ಕನ್ಸಿಸ್ಟೆಂಟಾಗಿ ಓದಬೇಕು, ಪ್ರತಿದಿನ ಓದಬೇಕು. ಬಿಕಾಸ್ ನಿಮ್ಮ ಅಕ್ಟೋಬರ್ ತಿಂಗಳೇನಿದೆ ಇದ್ರ ಮೇಲೇ ಡಿಸೈಡ್ ಆಗಿದೆ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 3 ತಿಂಗಳು ಮೋಸ್ಟ್ಲಿ ಸೆಪ್ಟೆಂಬರಲ್ಲೂ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ essay 1 ಸೆಪ್ಟೆಂಬರಲ್ಲೇ ಇರುತ್ತೆ, ಆಯಿತಾ? ಸೊ ಸೆಪ್ಟೆಂಬರ್, ಅಕ್ಟೋಬರ್ ಆ ಟೈಮಲ್ಲಿ ಇರುತ್ತೆ. ನಾನು ಅಕ್ಟೋಬರ್ ಅಂತ ಹಾಕಿದ್ದೀನಿ, ಸೇಫರ್ ಸೈಡ್. 3 ತಿಂಗಳು ಇರಲಿ ಮಕ್ಕಳಿಗೆ, ಯಾಕೆ ಸುಮ್ಮನೆ 2 ತಿಂಗಳು ಅನ್ನೋ ಒಂದು ಕಾರಣಕ್ಕೆ. ಆಯಿತಾ? ಸೊ ಅಕ್ಟೋಬರ್ ಇಸ್ ಫಾರ್ ರಿವಿಷನ್, ನಾಟ್ ಫಾರ್ ಲರ್ನಿಂಗ್ ಚಾಪ್ಟರ್ಸ್ ಫಾರ್ ದ ಫಸ್ಟ್ ಟೈಮ್. ಕೂತ್ಕೊಂಡು essay 1 ಟೈಮಲ್ಲಿ ಕೂತ್ಕೊಂಡು ಓದೋದು ತುಂಬ ದೊಡ್ಡ ತಪ್ಪು. ಹೇಳ್ತಾ ಇದ್ದೀನಿ ಮಕ್ಕಳು, FA 1 ಓದಿಲ್ಲ, FA 2 ಓದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ನಾಳೆ ದಿನ. ಇದೊಂದು ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ಪ್ರತಿದಿನ ಕೂತ್ಕೊಂಡು ಓದಿ, ಒಂದು ಅರ್ಧ ಗಂಟೆ, 1 ಗಂಟೆ, ವಾಟ್ ಎವರ್ ಇಟ್ ಇಸ್. ಸ್ಕೂಲ್ ಹೋಮ್ವರ್ಕ್ಸ್ ಎಲ್ಲ ಆದಮೇಲೆ ಕೂತ್ಕೊಂಡು ಓದಿ, ಅಷ್ಟೇ ನಾನು ಹೇಳೋದು. ದ್ಯಾಟ್ಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ನಿಮಗೆ ಅಂತ ಒಂದು ಡ್ರೀಮ್ ಮಾರ್ಕ್ಸ್ ಇರುತ್ತಲ್ಲ, ನಿಮಗೆ ಅಂತ ನಾನು ಒಂದು ಡ್ರೀಮ್ ಜಾಬ್ ಇರುತ್ತಲ್ಲ, ಹೌದಾ ಅಲ್ವಾ? ಸೊ ಏನೇ ಜಾಬ್ ಮಾಡಬೇಕಂತಂದ್ರೂ, ಎಲ್ಲೇ ಅಪಾಯಿಂಟ್ ಆಗಬೇಕಂತಂದ್ರೂ SSLC ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ಮಾರ್ಕ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಇರೋದು ಇನ್ನೂ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಜುಲೈ ತಿಂಗಳನ್ನ ಮಾತ್ರ ಮೇ, ಜೂನ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ? ಸೊ ಇಮ್ಯಾಜಿನ್ ರಿಪೀಟಿಂಗ್ ದ ಸೇಮ್ ರೊಟೀನ್. ಲೈಕ್ ಇಫ್ ಯು ಸ್ಟಡಿ ಇನ್ ಆಗಸ್ಟ್ ಎಕ್ಸಾಕ್ಟ್ಲಿ ಲೈಕ್ ಸ್ಟಡಿಡ್ ಇನ್ ಜೂನ್, ಅಂದರೆ ಆಗಸ್ಟ್ ತಿಂಗಳಲ್ಲಿ ಕೂಡ ಜೂನ್ ತಿಂಗಳಲ್ಲಿ ಹೇಗೆ ಓದಿದಿರೋ ಹಾಗೆ ಓದಿದ್ರೆ, ಅಂದರೆ ಇಲ್ಲಿ ಅರ್ಥ ಆಗ್ತಾ ಇದೆ ಸೆಂಟೆನ್ಸ್. ಜೂನಲ್ಲಿ ನೀವೇನೂ ಓದಿಲ್ಲ, ಆಗಸ್ಟಲ್ಲೂ ಹಾಗೆ ಇದ್ದರೆ ಸಿಚುವೇಶನ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೋತಾ ಇದ್ದೀರಾ? ಸೊ ನಿಮ್ಮನ್ನೇ ನೀವು ಆ ಸಿಚುವೇಶನಲ್ಲಿ ಹಾಕಿ ನೋಡಿ. ಒಂದು ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ. ಆಗಸ್ಟ್ ತಿಂಗಳಲ್ಲೂ ನೀವೇನು ಓದ್ತಾ ಇಲ್ಲ, ಸುಮ್ಮನೆ ಜಲ್ಸ ಮಾಡ್ತಾ ಇದ್ದೀರಾ. ಸೆಪ್ಟೆಂಬರ್, ಅಕ್ಟೋಬರ್ ಅಷ್ಟೊತ್ತಿಗೆ essay 1 ಬಂದಿದೆ. ಕೂತ್ಕೊಂಡು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಓದೋ ಅಂಥದ್ದು, ರಿಯಲ್ ನಂಬರ್ಸ್ ಓದೋ ಅಂಥದ್ದು, ಕೂತ್ಕೊಂಡು. ನಾನು ಹೇಳ್ತಾ ಇದ್ದೀನಿ 50+ ಚಾಪ್ಟರ್ಸ್ ಇರುತ್ತೆ. ಹೇಗೆ ಓದ್ತೀರಾ? ಕಷ್ಟ ತಾನೆ? ಆ್ಯಂಡ್ ಸ್ಟಡಿ ಇನ್ ಸೆಪ್ಟೆಂಬರ್ ಎಕ್ಸಾಕ್ಟ್ಲಿ ಲೈಕ್ ಇನ್ ಆಗಸ್ಟ್. ಜೂನಲ್ಲಿ ಓದ್ದಂಗೆ ಆಗಸ್ಟಲ್ಲಿ ಓದೋದು, ಆಗಸ್ಟಲ್ಲಿ ಓದ್ದಂಗೆ ಸೆಪ್ಟೆಂಬರಲ್ಲಿ ಓದೋದು. ಬೇಸಿಕಲಿ ಯಾವ ತಿಂಗಳಲ್ಲೂ ನೀವು ಓದ್ತಾ ಇಲ್ಲ ಅನ್ನೋದು ನಾನು ಹೇಳ್ತಾ ಇರೋದು, ಆಯಿತಾ? ಸೊ ವಾಟ್ ಡು ಯು ಥಿಂಕ್ ಅಕ್ಟೋಬರ್ ವಿಲ್ ಲುಕ್ ಲೈಕ್? ಬ್ಯಾಕ್ಲಾಗ್ಸ್, ಸ್ಟ್ರೆಸ್, ನೋ ಟೈಮ್ ಫಾರ್ ರಿವಿಷನ್. ಈ ಥರ ಇರುತ್ತೆ. ನೀವು ಈ ಒಂದು ಸಿನಾರಿಯೋನ ರಿಪೀಟ್ ಮಾಡ್ತಾ ಹೋದರೆ ಬ್ಯಾಕ್ಲಾಗ್ಸ್ ಎಲ್ಲ ಪೆಂಡಿಂಗ್, ಹೋಮ್ವರ್ಕ್ಸ್ಗಳು ಪೆಂಡಿಂಗು, ಓದೋದು ಪೆಂಡಿಂಗು, ಚಾಪ್ಟರ್ಸ್ಗಳು ಪೆಂಡಿಂಗ್, ಎಲ್ಲ ಪೆಂಡಿಂಗ್. ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬೇಕಾಗಿರೋ ಅಂಥ ರಿವಿಷನ್ ಕೂಡ ಆಗೋದಿಲ್ಲ. ಆವಾಗ ಕೂತ್ಕೊಂಡು ಅಳೋದು ಮಮ್ಮಿ ಅಂತ. ಸೊ ಡೋಂಟ್ ಡೂ ದಿಸ್, ಓಕೆ? ಸೊ ಯುವರ್ ಫ್ಯೂಚರ್ ಸೆಲ್ಫ್ ಇಸ್ ಕೌಂಟಿಂಗ್ ಆನ್ ಯು. ಇಫ್ ಯು ವಾಂಟ್ ಟು ಬಿಕಮ್ ಆನ್ ಇಂಜಿನಿಯರ್ ಅಂತ ಅಂದ್ಕೊಳ್ಳಿ, ನಿಮಗೆ ಮೆಕ್ಯಾನಿಸಮ್ಸ್ ಇಷ್ಟ, ಕಾರ್ಸ್ಗಳಿಷ್ಟ, ಬೈಕ್ಸ್ಗಳಿಷ್ಟ. ಸೊ ನೀವು ಒಂದು ಆಟೋಮೊಬೈಲ್ ಇಂಜಿನ್ಗಳಿಷ್ಟ, ಆಟೋಮೊಬೈಲ್ ಫೀಲ್ಡ್ಗೆ ಹೋಗಬೇಕು, ಇಷ್ಟೆಲ್ಲ ಇದೆ ಅಂತ ಅಂದ್ಕೊಳ್ಳಿ. ನೀವು ಊಹೆ ಮಾಡ್ತಾ ಇದ್ದೀರಾ, ಅಲ್ಲಿ ಆ ಇಂಜಿನಿಯರ್ ನೋಡಿ ನಗ್ತಾ ಇರ್ತಾನೆ, ಇವನೇನು ಓದ್ತಾನೆ ಇಲ್ಲ, ಇಂಜಿನಿಯರ್ ಹೇಗೆ ಆಗ್ತಾನೆ ಅಂತ. ಆ ಇಂಜಿನಿಯರ್ ಯಾರು ಅಲ್ಲ, ನೀವೇ. 10 years ಡೌನ್ ದ ಲೈನ್ ಆ ಥರ ನಿಮ್ಮನ್ನು ನೀವು ನೋಡ್ಕೋತಾ ಇದ್ದೀರಾ. ನೆಕ್ಸ್ಟ್, ಯುವರ್ ಫ್ಯೂಚರ್ ಸೆಲ್ಫ್ ಇಸ್ ಕೌಂಟಿಂಗ್ ಆನ್ ಯು. ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆ? ಸೊ ನಿಮಗೆ ಬೇಸಿಕಲಿ ಕಾರ್ಸ್ ಇಷ್ಟ, ಬೈಕ್ಸ್ ಇಷ್ಟ, ಮೆಕ್ಯಾನಿಸಮ್ ಇಷ್ಟ, ಒಂದು ಇಂಜಿನ್ನ ತಯಾರಿ ಮಾಡಬೇಕು, ಆಟೋಮೊಬೈಲ್ಸ್, ಆಲ್ ಆಫ್ ದೀಸ್ ಥಿಂಗ್ಸ್. ಅಷ್ಟು ಡ್ರೀಮ್ ಇದೆ, ಅಷ್ಟು ದೊಡ್ಡ ಡ್ರೀಮ್ ಇದೆ ಅಂತಂದರೆ
ನೀವು ಅದಕ್ಕೆ ಪ್ರಯತ್ನ ಪಡಲೇಬೇಕು. ಅಷ್ಟು ದೊಡ್ಡ ಡ್ರೀಮ್ನ ನೀವು ಫುಲ್ಫಿಲ್ ಮಾಡಬೇಕು, ಅಷ್ಟು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಪಾಪ ನೀವು ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡು ಒಂದು ರೋಲ್ ಮಾಡೆಲ್ನ ನೀವು ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದೀರಾ. ಸೊ ನಿಮ್ಮನ್ನು ನೀವು 10 years ಡೌನಲ್ಲಿ ನಾನು ಆ ಥರ ಇರಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀರಾ, ಊಹೆ ಮಾಡ್ಕೊಂಬಿಟ್ಟಿದ್ದೀರಾ. ಸೊ ಆ ಊಹೆಯಲ್ಲಿರೋ ನೀವು ಹೊರಗಡೆ ಬರಬಾರ್ದು, ಆ ಊಹೆಯಲ್ಲೇ ಇರಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಆ ಒಂದು ಪೊಸಿಷನ್ಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು? ನಾನು ಕಷ್ಟಪಡಬೇಕು, ಪ್ರಯತ್ನ ಪಡಬೇಕು. ಅದನ್ನು ಇವತ್ತಿಂದನೇ ಮಾಡಬೇಕು, ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. SSLC ಒಂಥರ ಫೌಂಡೇಶನ್ ಥರ. ನೀವು ಆ ಒಂದು ಪೊಸಿಷನ್ಗೆ ಹೋಗಬೇಕು ಅಂತಂದರೆ SSLCಯಲ್ಲೇ ನಿಮ್ಗೆ ಕೈಯಲ್ಲಿ ಆಗ್ತಾಯಿಲ್ಲ ಅಂತಂದರೆ ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಸೊ SSLC ಈಸ್ ಅ ಫೌಂಡೇಶನ್. ಪಾಯ ಯಾವಾಗಲೂ ಗಟ್ಟಿಯಾಗಿರಬೇಕು. ಪಿಲ್ಲರ್ಸ್ಗಳನ್ನ ಕಟ್ಟಬೇಕು, ಒಂದು ರೂಫ್ನ ಕಟ್ಟಬೇಕು, ಒಂದು ಮನೇನ ಕಟ್ಟಬೇಕು ಅಂತಂದರೆ ಬೇಸಿಕಲಿ. ಗೊತ್ತಾಗ್ತಾ ಇದೆಯಾ? ಸೊ ಚಾಯ್ಸ್ ನಿಮಗೆ ಈ ಒಂದು ಸಿಚುವೇಷನಲ್ಲಿ, ಸಿನಾರಿಯೋಲ್ಲಿ 2 ಚಾಯ್ಸ್ಗಳಿದೆ ಮಕ್ಕಳೇ. ಸೊ ದ ಸ್ಟೂಡೆಂಟ್ಸ್ ಸಿಟ್ಟಿಂಗ್ ಇನ್ ದ ಅಕ್ಟೋಬರ್ ಕ್ಲಾಸ್ ರೂಮ್ ಹ್ಯಾಸ್ ಓನ್ಲಿ 2 choices. ಒಂದು, ಐ ಆಮ್ ರಿವೈಸಿಂಗ್ ಬಿಕಾಸ್ ಐ ಸ್ಟೇಟ್ ಕನ್ಸಿಸ್ಟೆಂಟ್. ಇನ್ನೊಂದು, ಐ ಆಮ್ ಟ್ರೈಯಿಂಗ್ ಟು ಫಿನಿಶ್ 3 months ಆಫ್ ಪೆಂಡಿಂಗ್ ವರ್ಕ್. ಯಾವ ಚಾಯ್ಸಲ್ಲಿ ಇರಬೇಕೋ ಆ ಚಾಯ್ಸಲ್ಲಿ ನೀವೇ ಸೆಲೆಕ್ಟ್ ಮಾಡಿ. 1 or 2 ಏನಾಬಿನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಐ ಯು ಚೂಸಿಂಗ್ 1 or 2? 1 ಚೂಸ್ ಮಾಡಿದ್ರೆ 1 ಅಂತ ಹಾಕಿ, 2 ಅಂತ ಅಂದರೆ 2 ಅಂತ ಹಾಕಿ. ನನಗೂ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ಮಕ್ಳಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಐ ವುಡ್ ಪ್ರಿಫರ್ ನೀವು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಎಸ್ ನಾನು ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ನನಗೆ ಇವತ್ತು ಈಸಿ ಆಯಿತು SA1 ಎಕ್ಸಾಮ್ ಅಂತ ಅನ್ನೋ ಒಂದು ಫೀಲಿಂಗಲ್ಲಿ ಇರಬೇಕು ನೀವು ಅಂತ. ಓಕೆನಾ? ಎಸ್. ಸೊ ಮೇಕ್ ಜುಲೈ ಯುವರ್ ಟರ್ನಿಂಗ್ ಪಾಯಿಂಟ್ ಫ್ರಮ್ ಟುಡೇ. ಇವತ್ತಿಂದ ಏನೇನು ಮಾಡಬೇಕು? ನೆವರ್ ಸ್ಲೀಪ್ ವಿತೌಟ್ ರಿವೈಸಿಂಗ್ ಟುಡೇಸ್ ಲೆಸನ್ಸ್. ಸೊ ಓದ್ಕೊಂಡೇ ಮಲಗಬೇಕು. ಇವತ್ತು ಏನು ಮಾಡಿದಾರೋ ಪೋರ್ಷನ್ಸ್ ಅದನ್ನು ಮುಗಿಸೇ ಮಲಗಬೇಕು. ಫಿನಿಶ್ ಎವ್ರಿ ಚಾಪ್ಟರ್ ದ ವೀಕ್ ಇಟ್ ಇಸ್ ಥಾಟ್. ಆಯಿತಾ? ಸೊ ಈ ಒಂದು ವೀಕಲ್ಲಿ ನಿಮಗೆ ಇಂಪ್ಯಾಕ್ಟ್ ಚಾಪ್ಟರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ ವೀಕ್ ಆಗೋ ಅಷ್ಟೊತ್ತಿಗೆ, ಸಂಡೇ ಅಷ್ಟೊತ್ತಿಗೆ ಇಂಪ್ಯಾಕ್ಟ್ ಚಾಪ್ಟರ್ ಫುಲ್ ನಿಮ್ಮ ತಲೆಯಲ್ಲಿ ಇರಬೇಕು. ಆಯಿತಾ? ಪ್ರಾಕ್ಟೀಸ್ ರೈಟಿಂಗ್ ಎವ್ರಿ ಡೇ, ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಲೆಟ್ 1 day's ವರ್ಕ್ ಬಿಕಮ್ ಟುಮಾರೋಸ್ ಬ್ಯಾಕ್ಲಾಗ್. ಆಯಿತಾ? ಸೊ ಇವತ್ತು ಅಯ್ಯೋ ಹೋಗಲಿ ಬಿಡು, ಏನು ಅವಶ್ಯಕತೆ ಇಲ್ಲ ಮಾಡೋದು ಅಂತ ಅಂದ್ಕೊಳ್ಳೋದು, ನಾಳೆ ದಿನ ಡಬಲ್ ವರ್ಕ್ ಆಗೋದು ಅಥವಾ ಪೆಂಡಿಂಗ್ ವರ್ಕ್ ಆಗೋದು. ಸೊ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮುಂದೆ ಈ ತಿಂಗಳಿಂದ, ಆಯಿತಾ? ಸೊ ಇವತ್ತಿಂದ ಬೇಸಿಕಲಿ ಮಲಗೋದಕ್ಕಿಂತ ಮುಂಚೆ ಇಷ್ಟೂ ಕಂಪ್ಲೀಟ್ ಮಾಡಿ ಮಲಗಿ. ಆವಾಗ ನೋಡಿ ನೀವು ಡೆಫಿನೆಟ್ಲಿ ನಿದ್ದೆ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಇಷ್ಟೆಲ್ಲ ಕಂಪ್ಲೀಟ್ ಮಾಡಿ ಮಲಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ ನಿದ್ದೆ ನೆಮ್ಮದಿಯಾಗಿ. ಆಯಿತಾ? ಸೊ ದ್ಯಾಟ್ ವಾಸ್ ಇಟ್ ಮಕ್ಕಳೇ. ಸೊ ಗೊತ್ತಾಯ್ತಲ್ಲ ಹೇಗಿರಬೇಕು, ಏನು ಮಾಡಬೇಕು, ಎಷ್ಟು ಓದಬೇಕು, ಏನು ಓದಬೇಕು ಅನ್ನೋ ಕ್ಲಾರಿಟಿ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಫಾಲೋ ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.